ಯುದ್ಧದ ಆವೇಶ ಅಲ್ಲಿ ಬಿಸಿಯೇರಿತು. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅಸಂಖ್ಯಾತ ವೀರರ ದೇಹಗಳು ನೆಲಕ್ಕುರುಳುತ್ತಿತ್ತು. ಕೃಷ್ಣಾರ್ಜುನರ ಕಣ್ಣುಗಳು ತಮ್ಮ ಎದುರಾಳಿಯನ್ನು ತಿರುವಿ ತಿರುವಿ ನೋಡುತ್ತಿತ್ತು. ಅವರ ಕಣ್ಣುಗಳು ಯಾರನ್ನೋ ಹುಡುಕುತ್ತಿತ್ತು. ಆ ಎದುರಾಳಿಯನ್ನು ಕಾಣದೆ ಇದ್ದರಿಂದ ಕೃಷ್ಣ ತನ್ನ ರಥವನ್ನು ಬೇರೆಡೆಗೆ ತಿರುಗಿಸಿದ್ದ. ಆಗಲೇ ರಥವು ಒಂದು ಕ್ಷಣ ನಿಂತು ಬಿಟ್ಟಿತ್ತು. ಅವರ ಕಣ್ಣುಗಳು ಆ ವ್ಯಕ್ತಿಯ ಮೇಲೆ ಬಿದ್ದಿತ್ತು. ಆ ವ್ಯಕ್ತಿ ಅವರಿಗಾಗಿಯೇ ಕಾದು ನಿಂತಿದ್ದ. ಕರ್ಣನ ತೀಕ್ಷ್ಣವಾದ ಕಣ್ಣುಗಳು ಅರ್ಜುನನನ್ನೇ ನೋಡುತ್ತಿತ್ತು. ಅದು ಅವನು ಅಲ್ಲಿಯವರೆಗೆ ಕಾದು ಕುಳಿತಿದ್ದಂತಹ ಕ್ಷಣವಾಗಿತ್ತು. ಅಲ್ಲಿ ಯುದ್ಧ ಭೀಕರವಾಗುತ್ತಾ ಸಾಗಿತ್ತು. ಅರ್ಜುನ ಕರ್ಣರ ಯುದ್ಧವು ತಾರಕಕ್ಕೇರಿತ್ತು. ಬೇರೆ ಯುದ್ಧದಲ್ಲಿ ನಿರತನಾಗಿದ್ದ ಸುಯೋಧನನ ಗಮನ ಅರ್ಜುನ ಮತ್ತು ಕರ್ಣರ ಮೇಲೆ ಬಿದ್ದಿತ್ತು. ಕಾರಣ ಸುಯೋಧನ ಈ ಯುದ್ಧದಲ್ಲಿ ಕರ್ಣನೇ ಜಯಿಸಬೇಕೆಂದು ಆಗ್ರಹಿಸಿದ್ದ. ಇಬ್ಬರು ಅಲ್ಲಿ ವಿರೋಚಿತವಾಗಿ ಹೋರಾಡಲು ಪ್ರಾರಂಭಿಸಿದ್ರು. ಆ ಯುದ್ಧಕ್ಕೆ ಎಲ್ಲರೂ ಬೆಚ್ಚಿ ಬಿದ್ದರು. ಈ ಯುದ್ಧದ ಕೊನೆಗೆ ತಮ್ಮಲ್ಲಿ ಯಾರಾದರೊಬ್ಬರು ಮಾತ್ರ ತಿರುಗಿ ಹೋಗುತ್ತಾರೆಂಬ ಹಠ ಇಬ್ಬರಲ್ಲೂ ಇತ್ತು. ಅಲ್ಲಿ ಬಾಣಗಳ ಮಳೆ ಸುರಿದಿತ್ತು. ಉಳಿದ ಸೈನಿಕರು ತಮ್ಮ ಆಯುಧವನ್ನು ನೆಲದಲ್ಲಿರಿಸಿ ಅದನ್ನೇ ನೋಡತೊಡಗಿದರು. ಅಲ್ಲಿ ಒಂದು ಭೀಕರ ವಾತಾವರಣ ಸೃಷ್ಟಿಯಾಗಿತ್ತು. ಗಂಟೆಗಳ ನಂತರ ಅದು ಸಂಭವಿಸಿತ್ತು. ಅರ್ಜುನನ ಲಯ ತಪ್ಪಿತ್ತು. ಕೃಷ್ಣ ತಕ್ಷಣ ಅರ್ಜುನನನ್ನು ನೋಡಿದ್ದ. ಅಲ್ಲೇ ಇದ್ದ ಭೀಮನು ತನ್ನ ಕೈಗಳನ್ನು ಹಿಸುಕತೊಡಗಿದ್ದ. ಅರ್ಜುನ, ಒಬ್ಬ ಸೂತಪುತ್ರನ ಮುಂದೆ ನೀನು ಸೋಲುತ್ತೀಯ. ನಿನಗೆ ಸಾಧ್ಯವಾಗದಿದ್ದರೆ ನನ್ನ ಗದೆಯಿಂದ ಅವನಿಗೆ ಉತ್ತರವನ್ನು ನೀಡುತ್ತೇನೆ. ಅರ್ಜುನ ಮತ್ತೊಂದು ಬಾಣವನ್ನು ಹೊಡೆದ. ಕರ್ಣನ ಕೋಪ ನೆತ್ತಿಗೇರಿತ್ತು. ಕರ್ಣ ಕೃಷ್ಣ ಮತ್ತು ಅರ್ಜುನರ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸಿದ್ದ. ಅಲ್ಲಿ ಕರ್ಣ ಸಿಂಹದಂತೆ ಗರ್ಜಿಸಿದ್ದ. ಕೃಷ್ಣನ ಮೇಲಿನ ಆಕ್ರಮಣ ಅರ್ಜುನನನ್ನು ಕೆರಳಿಸಿತ್ತು. ಆತ ಪ್ರತ್ಯಾಸ್ತ್ರಗಳನ್ನು ಹೂಡತೊಡಗಿದ್ದ. ಯುದ್ಧ ಮತ್ತೊಮ್ಮೆ ತಾರಕಕ್ಕೇರಿತ್ತು. ತುಂಬಾ ಸಮಯದ ನಂತರ ಕರ್ಣನಿಗೆ ಆ ಚಿಂತೆ ಕಾಡದೊಡಗಿತ್ತು. ಕರ್ಣನಿಗೆ ಅದು ಅರ್ಥವಾಗಿತ್ತು. ನಾವಿಬ್ಬರು ಸಮಬಲರು. ಹೀಗೆ ಸಾಗಿದರೆ ಈ ಯುದ್ಧ ಮುಗಿಯುವುದಿಲ್ಲ. ಆಗ ಕರ್ಣನಿಗೆ ಗುರು ಪರಶುರಾಮರು ನೀಡಿದ ದಿವ್ಯಾಸ್ತ್ರಗಳ ನೆನಪಾಯಿತು. ಆದರೆ ಕರ್ಣನಿಗೆ ದಿವ್ಯಾಸ್ತ್ರಗಳ ಮಂತ್ರಗಳು ನೆನಪಾಗುತ್ತಿಲ್ಲ. ಆತ ಬೆಚ್ಚಿಬಿದ್ದ. ಮೊದಲ ಬಾರಿಗೆ ಕರ್ಣನಿಗೆ ಒಂದು ಅಸ್ತ್ರದ ಮಂತ್ರ ನೆನಪಾಗದಿರುವುದು. ಕರ್ಣ ತನ್ನ ಕಣ್ಣು ಮುಚ್ಚಿ ಅದನ್ನು ನೆನಪಿಸಲು ಪ್ರಯತ್ನಿಸುತ್ತಾನೆ. ಕರ್ಣ, ಮೊದಲ ಬಾರಿಗೆ ಒಬ್ಬ ಶಿಷ್ಯ ನನ್ನನ್ನು ಈ ರೀತಿ ಮೋಸಗೊಳಿಸಿದ್ದು. ದಿವ್ಯ ಅಸ್ತ್ರಶಸ್ತ್ರಗಳನ್ನು ಕುಟಿಲ ನೀಚತನದಿಂದ ನೀನು ನನ್ನಿಂದ ಕಲಿತಿದ್ದೆ. ನಿನ್ನನ್ನು ನಾನು ಶಪಿಸುತ್ತಿದ್ದೇನೆ. ನಿನಗೆ ಅತಿ ಅಗತ್ಯವಿರುವ ಸಮಯದಲ್ಲಿ ನಾನು ಕಲಿಸಿರುವ ವಿದ್ಯೆ ನಿನಗೆ ಮರೆತು ಹೋಗಲಿ. ನಿನ್ನ ಜೀವನದ ಅತಿ ದೊಡ್ಡ ಯುದ್ಧದಲ್ಲಿ ನೀನು ಅಯೋಗ್ಯನಾಗಿ ಬದಲಾಗುತ್ತೀ. ಆ ಶಬ್ದ ಕರ್ಣನನ್ನು ಮರಳಿ ಯುದ್ಧ ಭೂಮಿಗೆ ಕರೆತಂದಿತ್ತು. ತನ್ನ ರಥದ ಚಕ್ರ ಮಣ್ಣಿನಲ್ಲಿ ಹೂತು ಹೋಗಿತ್ತು. ಆ ಚಕ್ರವನ್ನು ಮೇಲೆತ್ತಲು ಅರ್ಜುನನ ಅನುಮತಿ ಕೋರಿ ಕರ್ಣ ಕೆಳಗಿಳಿದ. ಅರ್ಜುನ, ಸ್ವಲ್ಪ ಸಮಯ ತಾಳು. ತಕ್ಷಣ ಯುದ್ಧವನ್ನು ಪುನರಾರಂಭಿಸುವ. ಅರ್ಜುನ ಆಯುಧವನ್ನು ಕೆಳಗಿಟ್ಟ. ಕೃಷ್ಣನು ಅರ್ಜುನನನ್ನು ನೋಡಿದ. ಏನಾಯಿತು ಭಾರತ? ಈ ಅವಕಾಶವನ್ನು ಬಳಸಿ ಅವರನ್ನು ಹೊಡೆದು ಬಿಡು. ಕೃಷ್ಣ, ಇದು ಅಧರ್ಮವಲ್ಲವೇ? ಆ ಧರ್ಮ ದ್ರೌಪದಿಗೆ ಸಿಕ್ಕಿದೆ. ಆ ಧರ್ಮ ಅಭಿಮನ್ಯುವಿಗೆ ಸಿಕ್ಕಿದೆ. ನಮಗೆ ಸಿಗದ ಆ ಧರ್ಮ ನಮ್ಮ ಶತ್ರುವಿಗೂ ಬೇಡ. ಕರ್ಣ ಆಗಲೂ ಕೂಡ ರಥದ ಚಕ್ರ ಎತ್ತುವುದರಲ್ಲಿ ನಿರತನಾಗಿದ್ದ. ಕರ್ಣ! ಅಂದು ಮೊದಲ ಬಾರಿಗೆ ದುರ್ಯೋಧನನ ಕೂಗು ಕರ್ಣ ಕೇಳಲಿಲ್ಲ. ಅಂದು ಎಂದಿನಂತೆ ಪಾಂಡವರನ್ನು ಕಾಣಲು ಯುದ್ಧ ಶಿಬಿರಕ್ಕೆ ಆಕೆ ಬಂದಿದ್ದಳು. ಅಷ್ಟು ಹೊತ್ತು ಸಂತೋಷದಿಂದ ಇದ್ದ ಪಾಂಡವರು ಕುಂತಿಯನ್ನು ಕಂಡೊಡನೆ ಅವರು ಆತಂಕಕ್ಕೀಡಾದರು. ಕಾರಣ ಕುಂತಿಯ ಮುಖದಲ್ಲಿ ಅವರಿಗೆ ಆ ಸಂತೋಷ ಕಾಣಲಿಲ್ಲ. ನಿಮ್ಮ ತಾಯಿ ಒಂದು ತಪ್ಪು ಮಾಡಿದ್ದಾಳೆ. ಪಾಂಡವರು ಪರಸ್ಪರ ನೋಡಿದರು. ಕುಂತಿಯ ಆ ಮಾತು ಅವರನ್ನು ಗೊಂದಲಕ್ಕೀಡು ಮಾಡಿತ್ತು. ನೀವು 5 ಜನರಿಂದಲೂ ಈ ಅಮ್ಮ ಒಂದು ರಹಸ್ಯವನ್ನು ಮುಚ್ಚಿಟ್ಟಿದ್ದಾಳೆ. ಇಷ್ಟೊಂದು ದಿನ ಮಾಡಿದ್ದು ತಪ್ಪು. ಆದರೆ ಈಗ ಆ ರಹಸ್ಯವನ್ನು ನಿಮಗೆ ಹೇಳದಿದ್ದದ್ದೇ ಅತಿ ದೊಡ್ಡ ತಪ್ಪು ಎಂದು ನನಗೆ ಅರಿವಾಗಿದೆ. ಅಮ್ಮ, ಇದೇನು ಹೇಳುತ್ತಿದ್ದಿ? ನನಗೇನು ಅರ್ಥವಾಗುತ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. ಅಲ್ಲಿ ಪಾಂಡವರಿಗೆ ತಮ್ಮ ಪದತಳದಲ್ಲಿನ ಭೂಮಿ ಕಂಪಿಸಿದಂತೆ ಭಾಸವಾಗಿತ್ತು. ಮದುವೆಗೆ ಮುಂಚಿತವಾಗಿ ಒಂದು ಮಗು, ಇದಕ್ಕಿಂತ ದೊಡ್ಡ ಅವಮಾನ ಒಂದು ಕುಟುಂಬಕ್ಕಿದೆಯೇ? ನಾನು ಅವನನ್ನು ತ್ಯಜಿಸಿದೆ. ಹೃದಯ ನುಚ್ಚುನೂರಾದರೂ ನಾನು ಅವನನ್ನು ಗಂಗೆಯಲ್ಲಿ ತೇಲಿಬಿಟ್ಟೆ. ಅವನು ಬೆಳೆದು ಒಬ್ಬ ಯೋಧನಾದ. ಅವನಿಗೆ ತಿಳಿಯದೆ ಅವನು ತನ್ನ ಸಹೋದರರೊಂದಿಗೆ ಹೋರಾಡುವ ಸ್ಥಿತಿಗೆ ಬಂದ. ಯಾವುದೇ ದಾರಿ ಇಲ್ಲದೆ ನಾನು ಅವನನ್ನು ಭೇಟಿಯಾದೆ.
ಅವನ ನಿಜ ವಾಸ್ತವವನ್ನು ಅವನಿಗೆ ತಿಳಿಸಿದೆ. ಒಟ್ಟಿಗೆ ಒಂದು ಬೇಡಿಕೆಯನ್ನೂ ಇಟ್ಟೆ. ನನ್ನ ಮಕ್ಕಳು ಅವರ ನಡುವೆ ಹೊಡೆದಾಡಿ ಸಾಯಬಾರದೆಂಬುದೇ ನನ್ನ ಆಸೆ. ಯುದ್ಧದಲ್ಲಿ ನೀನು ಪಾಂಡವರ ಪಕ್ಷ ಸೇರು. ನಿನ್ನನ್ನು ನಾನು ರಾಜನನ್ನಾಗಿ ಮಾಡುತ್ತೇನೆ. ಅದು ನಿನ್ನ ಜನ್ಮಸಿದ್ಧ ಹಕ್ಕು. ಅಮ್ಮ, ಈ ಜನ್ಮದಲ್ಲಿ ನಿಮ್ಮನ್ನು ಕಂಡದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನನಗೆ ದುರ್ಯೋಧನನ ಎದುರು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಅದು ದೇವರು ಬಂದು ಹೇಳಿದರೂ ಅಸಾಧ್ಯ. ಆದರೆ ನಾನು ನಿಮಗೊಂದು ಮಾತು ಕೊಡುತ್ತೇನೆ. ನನ್ನ ಸಹೋದರರನ್ನು ನಾನು ಕೊಲ್ಲುವುದಿಲ್ಲ. ಈ ಯುದ್ಧ ಮುಗಿಯುವಾಗ ನಿಮ್ಮ 5 ಮಕ್ಕಳು ಜೀವಂತವಾಗಿರುತ್ತಾರೆ. ನನಗೆ 6 ಮಕ್ಕಳು ಪುತ್ರ. ಅರ್ಜುನ ಅಥವಾ ನಾನು ಈ ಯುದ್ಧದ ನಂತರ ಜೀವಂತವಾಗಿರುತ್ತೇವೆ. ಪಾಂಡವರ 5 ಕುಂತಿಯನ್ನು ದಿಟ್ಟಿಸಿ ನೋಡಿದ್ರು. ಅಮ್ಮ, ನೀನು ಯಾರ ಕುರಿತು ಹೇಳುತ್ತಿದ್ದಿ? ಯಾರು ನಾವರಿಯದ ಆ ಸಹೋದರ? ಯಾರಾಗಿದ್ದರೂ ನಾವು ಅವನನ್ನು ರಕ್ಷಿಸುತ್ತೇವೆ. ಯಾರು? ಅವರೆಲ್ಲಿದ್ದಾರೆ? ಹುಟ್ಟಿನಿಂದಲೂ ಅವನಿಗೆ ಯಾವುದೇ ರಕ್ಷಣೆ ಸಿಗಲಿಲ್ಲ. ಅವನಿಗೆ ಅದರ ಅಗತ್ಯವೂ ಬೀಳಲಿಲ್ಲ. ಅಮ್ಮ, ಯಾರು ಆ ಸಹೋದರ? ಪಾಂಡವರು ಕುಂತಿಯನ್ನು ದಿಟ್ಟಿಸಿ ನೋಡಿದ್ರು. ಕರ್ಣ